ಕಣ್ಮರೆಯಾಗುತ್ತಿರುವ ಭಾರತೀಯ ಸಂಪ್ರದಾಯಗಳಿವು. ಇವುಗಳ ವೈಜ್ಞಾನಿಕ ಕಾರಣವೇನು? ಭಾರತದಲ್ಲಿ ಅನೇಕ ಸಂಪ್ರದಾಯಗಳಿವೆ. ಆದರೆ ಆಧುನಿಕ ಜಗತ್ತಿನಲ್ಲಿ ಈ ಸಂಪ್ರದಾಯಗಳು ನಮ್ಮಿಂದ ಮರೆಯಾಗುತ್ತಿರುವುದು ಶೋಚನೀಯ. ಅದೆಷ್ಟೋ ಭಾರತೀಯ ಸಂಪ್ರದಾಯಗಳನ್ನು ವಿದೇಶಿಗರೂ ಕೂಡ ಅಳವಡಿಸಿಕೊಳ್ಳುತ್ತಿದ್ದಾರೆ. ಭಾರತೀಯ ಸಂಪ್ರದಾಯಗಳ ಮಹತ್ವವೇನು? ಭಾರತೀಯ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಳುವುದರ ಪ್ರಯೋಜನವೇನು? ಭಾರತೀಯ ಸಂಪ್ರದಾಯಗಳ ಹಿಂದಿನ ವೈಜ್ಞಾನಿಕ ಕಾರಣ ತಿಳಿದರೆ ಖಂಡಿತ ನೀವು ದಿಗ್ಭ್ರಾಂತರಾಗುವಿರಿ. ಕಾಲಾನಂತರದಲ್ಲಿ ಬೆಳೆದು ನಿಮ್ಮ ಜೀವನದಲ್ಲಿ ವಿಭಿನ್ನ ಸಂಪ್ರದಾಯಗಳನ್ನು ನೀವು ನೋಡಿರಬಹುದು ಮತ್ತು ಒಮ್ಮೆಯಾದರೂ ನೀವು ನಿಮ್ಮ ತಾಯಿಯ ಬಳಿ ಈ ಸಂಪ್ರದಾಯಗಳ ಹಿಂದಿನ ಅರ್ಥವೇನೆಂದು ಕೇಳಿರಬಹುದು. ಹಾಗಿದ್ದಲ್ಲಿ ಮತ್ತು ನೀವು ಇನ್ನೂ ಉತ್ತರವನ್ನು ಹುಡುಕುತ್ತಿದ್ದರೆ ಭಾರತೀಯ ಸಂಪ್ರದಾಯದ ಹಿಂದಿರುವ ಅನೇಕ ವೈಜ್ಞಾನಿಕ ಕಾರಣಗಳನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ. ಆಧುನಿಕ ಯುಗದಲ್ಲಿ ನಡೆಯುತ್ತಿರುವ ಅನೇಕ ಸೋಗುಗಳಿಗಿಂತ ಭಾರತೀಯ ಸಂಪ್ರದಾಯವು ವಿಭಿನ್ನ ಮತ್ತು ತಾರ್ಕಿಕವಾಗಿದೆ. ಸಾಮಾನ್ಯವಾಗಿ ಬಳಸುವ ಭಾರತೀಯ ಸಂಪ್ರದಾಯವು ಯಾವುದೇ ಶಿಕ್ಷಣಕ್ಕಿಂತ ಕಡಿಮೆಯಿಲ್ಲ. ಇವುಗಳ ಹಿಂದಿನ ತರ್ಕವನ್ನು ತಿಳಿದರೆ ನೀವು ಕೂಡ ದಿಗ್ಭ್ರಾಂತರಾಗುತ್ತೀರಿ ಮತ್ತು ನಮ್ಮ ಪೂರ್ವಜರು ಎಷ್ಟು ದೂರದೃಷ್ಟಿಯುಳ್ಳವರು ಮತ್ತು ಜ್ಞಾನವುಳ್ಳವರು ಎಂಬುದನ್ನು ಯೋಚಿಸುತ್ತೀರಿ. ಮೊಸರು ಮತ್ತು ಸಕ್ಕರೆ. ಭಾರತೀಯ ಸಂಪ್ರದಾಯದಲ್ಲಿ ಇದು ಸಾಮಾನ್ಯವಾಗಿ ಬಳಸುವ ಸಂಪ್ರದಾಯವಾಗಿದೆ. ಪರೀಕ್ಷೆಗೆ ಹೊರಡುವ ಮೊದಲು ನಿಮ್ಮ ತಾಯಿ ನಿಮಗೆ ಮೊಸರು ಮತ್ತು ಸಕ್ಕರೆಯನ್ನು ನೀಡಿರುವುದು ನಿಮಗೆ ನೆನಪಿದೆ ಮತ್ತು ಇದರ ಹಿಂದೆ ಅಡಗಿರುವ ತರ್ಕ ಏನು ಎಂದು ನಿಮಗೆ ತಿಳಿದಿದೆ. ಈ ಎಲ್ಲಾ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ಮೊದಲು ಇದು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಎಂಬುದನ್ನು ನೀವು ತಿಳಿದುಕೊಂಡಿರಬೇಕು. ಯಾವುದೇ ಪ್ರಮುಖ ಮತ್ತು ಮಂಗಳಕರ ಕೆಲಸಕ್ಕೆ ಹೋಗುವ ಮುನ್ನ ಮೊಸರು ಮತ್ತು ಸಕ್ಕರೆಯ ಸೇವನೆಯನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವೈಜ್ಞಾನಿಕ ಕಾರಣ: ಆಯುರ್ವೇದ ತಜ್ಞರು ಮೊಸರು ಮತ್ತು ಸಕ್ಕರೆಯ ಮಿಶ್ರಣವು ಮೆದುಳಿಗೆ ಸಾಕಷ್ಟು ಗ್ಲೂಕೋಸ್ ಪೂರೈಕೆಯನ್ನು ಒದಗಿಸುತ್ತದೆ. ಇದು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಯಾವುದೇ ಸಿಹಿ ವಸ್ತುವನ್ನು ಆಯುರ್ವೇದ ಭಾಷೆಯಲ್ಲಿ ಬುದ್ಧಿವರ್ಧನಕ ಎಂದು ಕರೆಯುತ್ತಾರೆ. ಅಂದರೆ ಇದು ಸ್ಮರಣೆ, ಏಕಾಗ್ರತೆ ಮತ್ತು ಮೆದುಳಿನ ಶಕ್ತಿಯನ್ನು ತೀಕ್ಷ್ಣಗೊಳಿಸಲು ಮತ್ತು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಹೊರತಾಗಿ ಮೊಸರು ದೇಹ ಮತ್ತು ಮನಸ್ಸಿನ ಮೇಲೆ ವಿಶ್ರಾಂತಿ ಪರಿಣಾಮವನ್ನು ಬೀರುತ್ತದೆ ಎಂದು ತಿಳಿದಿದೆ. ಒಬ್ಬ ವ್ಯಕ್ತಿಯು ಶಾಂತವಾಗಿ ಮತ್ತು ಎಲ್ಲಾ ಅಡೆತಡೆಗಳಿಂದ ಮುಕ್ತನಾಗಿದ್ದಾಗ ಅವನು ವಿಷಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಅಲ್ಲದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಈ ಆಯುರ್ವೇದದ ಮಿಶ್ರಣವು ಮೆದುಳಿಗೆ ನೈಸರ್ಗಿಕ ಔಷಧವಾಗಿದೆ. ಸೂರ್ಯಗ್ರಹಣ. ಭಾರತದಲ್ಲಿ ಗ್ರಹಣವನ್ನು ಒಂದು ಪ್ರಮುಖ ದಿನಕ್ಕಿಂತ ಕಡಿಮೆಯಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಜನರು ಸಾಮಾನ್ಯವಾಗಿ ಈ ಸಮಯದಲ್ಲಿ ಯಾರೂ ತಮ್ಮ ಮನೆಯಿಂದ ಹೊರಬಾರದು ಎನ್ನುತ್ತಾರೆ. ಅನೇಕ ಜನರು ಇದನ್ನು ಮಿಥ್ಯೆಯಂತೆ ನೋಡುತ್ತಾರೆ. ಆದಾಗ್ಯೂ ಇದು ಶತಮಾನಗಳಿಂದ ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ಜನರು ಸಾಮಾನ್ಯವಾಗಿ ಮನೆಯಲ್ಲಿ ಕುಳಿತು ದೇವರನ್ನು ಪೂಜಿಸುತ್ತಾರೆ. ಇದರಿಂದ ಅವರ ಮುಂಬರುವ ವರ್ಷವು ಉತ್ತಮವಾಗಿರುತ್ತದೆ ಮತ್ತು ಅಡೆತಡೆಗಳಿಂದ ಮುಕ್ತವಾಗಿರುತ್ತದೆ ಎನ್ನುವ ನಂಬಿಕೆಯಿದೆ. ವೈಜ್ಞಾನಿಕ ಕಾರಣ: ಈ ಸಮಯದಲ್ಲಿ ಹೊರಗಡೆ ಓಡಾಡುವುದು ಹೆಚ್ಚಾಗಿ ತಲೆತಿರುಗುವಿಕೆ ಅಥವಾ ಆಯಾಸಕ್ಕೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ಇದು ವ್ಯಕ್ತಿಯ ನಿರ್ಧಾರ ಮತ್ತು ಆಲೋಚನಾ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರಬಹುದು. ಇದರ ಜೊತೆಯಲ್ಲಿ ನೀವು ಗ್ರಹಣವನ್ನು ಬರೀ ಕಣ್ಣಿನಲ್ಲಿ ನೋಡಿದರೆ ಅದು ನಿಮ್ಮ ದೃಷ್ಟಿಯ ಮೇಲೂ ಪರಿಣಾಮ ಬೀರಬಹುದು ಮತ್ತು ದೀರ್ಘಕಾಲದವರೆಗೆ ದೃಷ್ಟಿ ಕಳೆದುಕೊಳ್ಳುವ ಸಂದರ್ಭವೂ ಎದುರಾಗಬಹುದು. ತಾಮ್ರದ ಪಾತ್ರೆಯಿಂದ ನೀರು ಕುಡಿಯುವುದು. ಪ್ರಾಚೀನ ಕಾಲದಿಂದಲೂ ಜನರು ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಸಂಗ್ರಹಿಸುತ್ತಿದ್ದರು. ಇದು ಈಗ ಭಾರತೀಯ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ ಮತ್ತು ವಿದೇಶದಲ್ಲಿ ವಾಸಿಸುವ ಅನೇಕ ಜನರು ಇದನ್ನು ಅನುಸರಿಸುತ್ತಿದ್ದಾರೆ. ಅನೇಕ ಮನೆಗಳಲ್ಲಿ ಜನರು ರಾತ್ರಿಯಿಡೀ ತಾಮ್ರದಿಂದ ಮಾಡಿದ ಪಾತ್ರೆಯಲ್ಲಿ ನೀರನ್ನು ಇಟ್ಟಿರುವುದನ್ನು ನೀವು ನೋಡಿರಬಹುದು. ವೈಜ್ಞಾನಿಕ ಕಾರಣ: ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೊತೆಗೆ ಜೀರ್ಣ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ತಾಮ್ರವು ಮಾನವರಿಗೆ ಅತ್ಯಗತ್ಯ ಮತ್ತು ಪ್ರಯೋಜನಕಾರಿ ವಸ್ತುವಾಗಿದೆ. ಇದು ಆಂಟಿಮೈಕ್ರೋಬಿಯಲ್, ಆಂಟಿ ಕಾರ್ಸಿನೋಜಿನಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಇದರ ಜೊತೆಯಲ್ಲಿ ಇದು ವಿಷವನ್ನು ತಟಸ್ಥಗೊಳಿಸುತ್ತದೆ. ಸೂರ್ಯಾಸ್ತದ ಮೊದಲು ಭೋಜನ. ಸೂರ್ಯಾಸ್ತದ ಮೊದಲು ತಿನ್ನುವುದು ಸಾಮಾನ್ಯವಾಗಿ ಭಾರತೀಯ ಸಂಪ್ರದಾಯವಾಗಿದೆ. ಜೈನ ಧರ್ಮದಲ್ಲಿ ಈ ಸಂಪ್ರದಾಯವನ್ನು ನಿಯಮದಂತೆ ಅನುಸರಿಸಲಾಗುತ್ತದೆ. ವೈಜ್ಞಾನಿಕ ಕಾರಣ:
ಆರಂಭಿಕ ಭೋಜನವು ಜೀರ್ಣಕ್ರಿಯೆಗೆ ಒಳ್ಳೆಯದು ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದ್ದರಿಂದ ಇದು ತೂಕ ಇಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರಾತ್ರಿ ತಡವಾಗಿ ಅಥವಾ ಮಲಗುವ ಸ್ವಲ್ಪ ಮೊದಲು ತಿನ್ನುವುದು ಎದೆಯುರಿ ಅಥವಾ ಅಜೀರ್ಣದ ಅಪಾಯವನ್ನು ಹೆಚ್ಚಿಸುತ್ತದೆ. ಬೇಗನೆ ತಿನ್ನುವುದು ಒಳ್ಳೆಯ ಮತ್ತು ಶಾಂತ ನಿದ್ರೆಗೆ ಕಾರಣವಾಗುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ನೆಲದ ಮೇಲೆ ಕುಳಿತು ತಿನ್ನುವುದು. ಇದು ಭಾರತೀಯ ಪೌರಾಣಿಕ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವು ವೈಜ್ಞಾನಿಕ ಪ್ರಯೋಜನಗಳನ್ನು ಸಹ ಹೊಂದಿದೆ. ವೈಜ್ಞಾನಿಕ ಕಾರಣ: ತಿನ್ನುವಾಗ ನೆಲದ ಮೇಲೆ ಕುಳಿತು ತಿನ್ನುವುದರಿಂದ ಒಟ್ಟಾರೆ ಜೀರ್ಣ ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ಹೊಟ್ಟೆಯ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಇದರೊಂದಿಗೆ ಈ ಸಂಪ್ರದಾಯವು ದೇಹದಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡಲು ಸಹ ಪರಿಣಾಮಕಾರಿಯಾಗಿದೆ. ಇದರ ಜೊತೆಯಲ್ಲಿ ಊಟ ಮಾಡುವಾಗ ನೆಲದ ಮೇಲೆ ಅಡ್ಡಗಾಲಿನಲ್ಲಿ ಕುಳಿತುಕೊಳ್ಳುವುದು ಮನಸ್ಸು ಮತ್ತು ದೇಹ ಎರಡನ್ನೂ ಸಡಿಲಗೊಳಿಸುತ್ತದೆ ಮತ್ತು ದೇಹದ ಭಂಗಿಯನ್ನು ಸುಧಾರಿಸುತ್ತದೆ. ಉಪವಾಸ. ಉಪವಾಸವು ಹಳೆಯ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಮತ್ತು ಇದು ಸಾಮಾನ್ಯವಾಗಿ ಧರ್ಮದೊಂದಿಗೆ ಸಂಬಂಧಿಸಿದೆ, ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಎಂದು ನಿಮಗೆ ತಿಳಿದಿದೆ. ವೈಜ್ಞಾನಿಕ ಕಾರಣ: ಉಪವಾಸವು ದೇಹದ ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ಕಡಿಮೆ ಕ್ಯಾಲೋರಿಗಳನ್ನು ಸೇವಿಸಲು ಸಹಾಯ ಮಾಡುತ್ತದೆ. ಉಪವಾಸವು ತೂಕ ಮತ್ತು ಕೊಬ್ಬು ಎರಡನ್ನೂ ಕಡಿಮೆ ಮಾಡಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದಲ್ಲದೆ ಇದು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಆಹಾರದ ಸುತ್ತ ನೀರು ಚಿಮುಕಿಸುವುದು. ನೈವೇದ್ಯ ಮಾಡುವಾಗ ಮತ್ತು ಸ್ವತಃ ನಾವೇ ಆಹಾರವನ್ನು ತಿನ್ನುವ ಮುನ್ನ ಆಹಾರದ ತಟ್ಟೆಗಳ ಸುತ್ತ ನೀರು ಚಿಮುಕಿಸುವುದು ಕೂಡ ಒಂದು ಸಾಮಾನ್ಯ ಆಚರಣೆಯಾಗಿದೆ. ವೈಜ್ಞಾನಿಕ ಕಾರಣ: ಹಿಂದಿನ ಜನರು ಮಣ್ಣಿನ ನೆಲದ ಮೇಲೆ ಕುಳಿತು ಮರದ ಎಲೆಗಳಲ್ಲಿ ಆಹಾರವನ್ನು ತಿನ್ನುತ್ತಿದ್ದರು. ಆದ್ದರಿಂದ ಮಣ್ಣು ಆಹಾರವನ್ನು ಸೇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಆಹಾರ ಪದಾರ್ಥಗಳ ಮೇಲೆ ಮಣ್ಣು ಅಥವಾ ಕೊಳೆಯ ಕಣಗಳು ನೆಲೆಗೊಳ್ಳದಂತೆ ನೀರನ್ನು ಸಿಂಪಡಿಸಲಾಗುತ್ತದೆ.